ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯನ್ನ ಟೀಕೆ ಮಾಡಿದ್ರೆ ದೊಡ್ಡವರು ಆಗ್ತೀವಿ ಅಂದ್ಕೊಂಡಿದ್ದಾರೆ ಕೆಲವರು. ಇಂತಹ ಚಿಲ್ಲರೆ ರಾಜಕಾರಣ ನಾನು ನೋಡಿಲ್ಲ. ಎಲ್ಲ ಚಿಲ್ಲರೆ ಇವರೆಲ್ಲ. ನರೇಂದ್ರ ಮೋದಿ ಅಂದ್ರೆ ಜನ ಬರ್ತಾರೆ, ಇವರಿಗೆ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮಗ ಅಂತ ಅವರನ್ನ ಮಂತ್ರಿ ಮಾಡಿದ್ರು ಅಷ್ಟೇ. ಸೂರ್ಯನಿಗೆ ಉಗುಳಿದ್ರೆ ಏನಾಗುತ್ತೆ, ಅವ್ರ ಮೇಲೆ ಏನಾದ್ರು ವಾಪಸ್ ಬೀಳುತ್ತೆ. ಆನೆ ಹೋಗುವ ಸಂದರ್ಭದಲ್ಲಿ ನಾಯಿ ನರಿಗಳು ಬೊಗಳ್ತಾ ಇರ್ತಾವೆ, ಆದರೆ ಆನೆಗೆ ಏನು ಅದು ಹೇಳಿಸಲ್ಲ. ಆನೆ ನಡೆದಿದ್ದೇ ದಾರಿ, ನಾಯಿ ನರಿಗಳು ಬೊಗಳ್ತಾ ಇರ್ತವೆ. ಹಾಗೆಯೇ ಇವರು ಕೂಡ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ಕೆ ಈಶ್ವರಪ್ಪ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಟೀಕೆ ಮಾಡಿದ್ರೆ ಇವರು ದೊಡ್ಡವರಾಗ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ಆನೆ ನಡ್ಕೊಂಡು ಹೋಗ್ತಿದ್ರೆ ನಾಯಿ ನರಿಗಳು ಹಿಂಬಾಲಿಸ್ಕೊಂಡು ಬೊಗಳ್ತಾ ಇರ್ತವೆ. ಅದ್ಯಾವುದಕ್ಕೂ ಕೂಡ ನಾವು ಕೇರ್ ಮಾಡಲ್ಲ ಅಂತ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಚಿಲ್ಲರೆ ರಾಜಕಾರಣಿ ಪ್ರಿಯಾಂಕಾ ಖರ್ಗೆ ಅಂದ ತಕ್ಷಣ ಎಲ್ಲಿ ನರೇಂದ್ರ ಮೋದಿ ನಾನು ಟೀಕೆ ಮಾಡಿಬಿಟ್ರೆ ಬಹಳ ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಇಂಥ ಚಿಲ್ಲರೆ ರಾಜಕಾರಣ ನಾನು ನೋಡಿಲ್ಲ. ಅವರ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾದಯಾತ್ರೆಗಳು ಮಾಡಿಲ್ವಾ? ರಾಹುಲ್ ಗಾಂಧಿ ಪಾದಯಾತ್ರೆಗಳು ಮಾಡಿಲ್ವಾ? ಅವ್ರ ಶೋಗಳು ಮಾಡಲಿಲ್ವಾ? ಆ ಶೋಗಳ ಬಗ್ಗೆ ನಾವು ಟೀಕೆ ಮಾಡಿದ್ವಾ? ನರೇಂದ್ರ ಮೋದಿ ಶೋಗೋಸ್ಕರ ಇದ್ದಾರೆ. ಜನ ನರೇಂದ್ರ ಮೋದಿ ಅಂದ್ರೆ ಮುತ್ತುತ್ತಾರೆ. ಮೋದಿ 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 ಅಂತ ಕೂಗ್ತಿದ್ದಾರೆ. ಇವ್ರು ತಡ್ಕೊಳಕ್ಕಾಗ್ತಿಲ್ಲ. ನಾನು ಅದಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ನಾನು ಟೀಕೆ ಮಾಡೋದು ಈ ವಿಚಾರದಲ್ಲಿ. ರಾಹುಲ್ ಗಾಂಧಿಗೂ ಟೀಕೆ ಮಾಡಲ್ಲ. ಅವರು ಕೂಡ ಬೇಕಾದಷ್ಟು ಪಾದಯಾತ್ರೆ ಮಾಡ್ತಾರೆ, ರೋಡ್ ಶೋ ಮಾಡ್ತಾರೆ. ಮಾರ್ಕೆಟಿಂಗ್ ಆಫೀಸರ್ ಅಂತೆ ನರೇಂದ್ರ ಮೋದಿ ಬಳಸ್ತಾರಂತ ಪದ ಏನಾಗಿದೆ, MLA ಆಗ್ಬಿಟ್ರು ಮಂತ್ರಿ ಆಗಿದ್ದಾರೆ. ಅವ್ರ ಜೊತೆಗಿದ್ದಂಥ ಅನೇಕ ಸೀನಿಯರ್ಸ್ ಇದ್ದಾರೆ. ಅವ್ರ ಕೈ ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಂದೇ ಕಾರಣಕ್ಕೆ ಮಗ ಅಂತ ಹೇಳಿ ಮಂತ್ರಿ ಮಾಡಿದ್ದಾರೆ. ಆ ತೂಕ ಉಳಿಸ್ಕೋಬೇಕು. ನರೇಂದ್ರ ಮೋದಿ ಬೈದ್ರೆ ಸೂರ್ಯನಿಗೆ ಉಗುಳಿದ್ರೆ ಏನಾಗುತ್ತೆ, ಪ್ರಿಯಾಂಕಾ ಖರ್ಗೆ ಮೇಲೆ ಬೀಳುತ್ತೆ. ಹಂಗೆ ನರೇಂದ್ರ ಮೋದಿ ಒಂಥರ ಸೂರ್ಯ ಇದ್ದಂಗೆ. ಆನೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇತ್ಲಾಗೊಂದು ನಾಯಿ ನರಿ ಬೊಗಳಿದ್ರೆ ಯಾರು ಕೇಳ್ತಾರೆ? ಹಂಗೆ ಇವ್ರು ಬೊಗಳ್ತಾ ಇದ್ದಾರೆ ನಮ್ಮ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವರೇ ಚಿಕ್ಕವರಾಗ್ತಾರೇನಾ, ರಾಷ್ಟ್ರದ ಜನ, ರಾಜ್ಯದ ಜನ ಅವ್ರನ್ನ ಟೀಕೆ ಮಾಡ್ತಾರೆ ವಿನಃ ಮೋದಿಗೆ ಏನು ಇದರಿಂದ ಆಗಲ್ಲ.